ಅಲ್ಲ ನಿಮ್ಮಮ್ಮವ್ರ ಕಾರ್ನ ಇಷ್ಟೊತ್ತಾದ್ರೂ ತರಲೇ ಇಲ್ವಲ್ಲ. ಆವಾಗಿಂದ ಕಾಯ್ಕೊಂಡೇ ನಿಂತಿದೀವಿ. ಇದೇ ದೇವಸ್ಥಾನ ಅಂತ ಕೇಳ್ತಾ ನಿಮ್ಮಮ್ಮ ಬಾ ಅಂತ, ಬೇರೆ ದೇವಸ್ಥಾನ ಅಂತ ಕೇಳ್ತೋ. ಇದೇ ದೇವಸ್ಥಾನದಾಗತ್ತೆ ಹೇಳಿದ್ದು. ಒಂದು ಆರ ಇಟ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ತು. ಸ್ವೀಟ್ ಬಾಕ್ಸ್ ಹೇಳ್ತು. ಆಮೇಕಿಂದ ನಾನು ಬಿಡು ಇನ್ನೇನಿಲ್ಲ ಅಂಗಡಿನಾಗ ತರೋಣ ಅಂತ ನಾನು ಸುಮ್ಕಾದೆ. ಸ್ವೀಟ್ ಬಾಕ್ಸ್ನ ಬಿಡತ್ತೆ, ಫಸ್ಟು ಪೂಜೆ ಮಾಡೋಣ. ಫಸ್ಟ್ ಪೂಜೆ ಮಾಡ್ತಾನೆ ಹೇಳು. ಅಲ್ಲ ಪೂಜೆ ಎಲ್ಲ ಆಗಿ ಕಾರ್ ಮನೆಗೆ ತಗೊಂಡೋದಾಗ ನನಗೊಂದು 30-40 ಸಾವಿರ ಇಸ್ಕೊಡ್ತೀಯ ತಾನೇ? ನೀವು ತಾಳಿನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಇಸ್ಕೊಡ್ತೀನಿ. ನಮ್ಮ ಅಮ್ಮಂಗೆ ನಾನು ಅಂದರೆ ಪಿರಾಣ ಶಾನೆ. ಕೇಳಿದ ತಕ್ಷಣ ಒಂದು 50-60 ಕೊಟ್ಬಿಡ್ತದೆ. ಒಂದು ತಿಂಗಳು ತೀರ್ಸನ. ಇನ್ನೊಂದು ಸ್ವಲ್ಪ ನೀವು ಅದೇನೋ ಪ್ರಾಬ್ಲಮ್ ಅಂದ್ರಲ್ಲ, ಅದಕ್ಕೆ ನೀವು ಏನಾರ ಒಂದು ಮಾಡಿ ಇದು ಮಾಡ್ಕೊಳ್ಳಿ, ಮುಗೀತಲ್ವಾ ಕತೆ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇರಿ ನೋಡೋಣ ಒಂದು ನಿಮಿಷ. ಯಾಕ ನೀವು ಹಿಡ್ಕೊಂಡು ನಿಂತಿದ್ದೀರಾ? ದೇವಸ್ಥಾನದ ಬಾಕ್ಲು ತೆಗ್ದಿಲ್ವೇ? ಪೂಜಾರಪ್ಪ ಏನಾರ ಮನೆಗಿನ ಹೋದ್ನೇನೋ ಏನೋ ಕೇಳಬೇಕಿತ್ತು. ಏನು ಪೂಜೆ ಮಾಡಿಸ್ಕೊಳಕ್ಕೆ ಬಂದಿದ್ರಾ? ಅಯ್ಯೋ, ಪೂಜೆ ಮಾಡ್ಸಕ್ಕೆ ಬಂದಿರೋದು, ಆದರೆ ದೇವ್ರಿಗಲ್ಲ, ನಮ್ಮ ಕಾರ್ಗೆ ಪೂಜೆ ಮಾಡಿಸ್ಬೇಕಿತ್ತು ಕಣಜ್ಜೆ. ನಮ್ಮ ಕಾರು ಹೊಸ ಕಾರ್ ತಗೊಬಿಟ್ಟು ಬರ್ತೈತೆ ನಮ್ಮಮ್ಮ. ಹೊಸ ಕಾರು, ಅದಕ್ಕೆ ನೀನು ಅಲ್ಲಿಗೆ ನೀನು ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿದ್ವಿ ನಾನು ಮತ್ತೆ ನಮ್ಮಮ್ಮ. ಲೇಟ್ ಆಯ್ತದೆ, ಆಮೇಕಿಂದ ಯಮ್ಗಂಡ ಕಾಲ ಬಂದ್ಬಿಡ್ತದೆ. ಸರ್ನ ನೀನು ಹೂವನೂ ಸ್ವೀಟ್ ಬಾಕ್ಸ್ ತಗೊಂಬಿಟ್ಟು ಬಂದು ದೇವಸ್ಥಾನದಾಗ ನಿಂತ್ಕಂತ ಹೇಳಿತ್ತು. ಅದಕ್ಕೆ ನೀನು ಈಗ ಕಾರ್ ತಗೊಬತ್ತಾರಲ್ಲ, ಪುರೋಹಿತರಿಗೂ ಹೇಳ್ಬಿಟ್ಟು ನಾನು ಬಂದೆ. ಅವರು ಇನ್ನೇನು 1/4 ಗಂಟೆ ಬರ್ತಾರಂತೆ, ಅಷ್ಟಾಗಿ ಕಾರು ಬರ್ತದೆ. ಪೂಜೆ ಎಲ್ಲ ಮಾಡಬೇಕು. ನಿಂತ್ಕೊಳ್ಳಿ ಹಂಗೆ ನೀನು ಸ್ವೀಟು ಗೀಟು ಎಲ್ಲನೂ ತಗೊಂಡ್ಬಿಟ್ಟು ಹೋಗಿವಂತೆ. ಇನ್ನೇನು ಬಂದಿದೆಯಲ್ಲ ಸುಮ್ಕೆನೇ. ಅಯ್ಯೋ ನೀ ಅವಾಗಲೇ ತಗೊಬಿಟ್ಟು ಬರ್ತೈತೆ ನಿಮ್ಮಮ್ಮ. ಮೊನ್ನೆ ಗೊಂತಿದ್ಲು, ಸೌದೆ ಎಲ್ಲ ಪಕ್ಕಕ್ಕೆ ಸರ್ಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಅಲ್ವೇ? ಗತ್ತ ಸುಮ್ಮನೆನೇ ಹೆಂಗೋ ನನ್ನ ತಂದನ ತೊತ್ತಿದ್ದೀರಮ್ಮ. ಮೊನ್ನೆ ನೀನು ತಂದಿದ್ಯಾ ಇವಾಗ ನಿಮ್ಮಮ್ಮ? ಪರವಾಗಿಲ್ಲ ಬಿಡು. ಏನಕ್ಕ? ಯೋ ಶಾರದಿ ಕಾರ್ ತಗೊಬಿಟ್ಟು ಬರ್ತಾಳಂತೆ, ಹೊಸ ಕಾರು ಶೋರೂಮಿಂದ. ಅದಕ್ಕೆ ಈಗ ಪೂಜೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಆರ ಹಿಡ್ಕೊಂಡು ನಿಂತವ್ರಂತೆ ಪುರೋಹಿತರಿಗೆ ಎಲ್ಲ ಹೇಳ್ಬಿಟ್ಟು. ಅದಕ್ಕೆ ನಾನು ಸ್ವೀಟ್ ತಗೊಂಡೋಗ್ರಿ ಪೂಜೆ ಆಯ್ತದೆ ಅಂದ್ರಲ್ಲ, ಅದಕ್ಕೆ ನಾನು ಹೌದೇನವ ತತ್ತಾಯ್ತಾ ನಿಮ್ಮಮ್ಮ ಅಂತ ಮಾತಾಡ್ತಾ ಇದ್ದೆ. ಓಹೋ, ಶಾರದಿನ ಕಾರ್ ತಗೊಬಿಟ್ಟು ಬರ್ತಾವಳೇನು? ಏನೋ ಬಿಡು, ಇವ್ರ ಮನೆಯವ್ರಿಗೆ ಅದೃಷ್ಟ ಲಕ್ಷ್ಮಿ ಅನ್ನೋದು ಅಲ್ದು ಬಿಟ್ಟು ಬಂದ್ಬಿಟ್ಟೈತಿ. ಏನು ನಮ್ಮನೆ ಹಂಗೆ. ಹೆಂಗೋ ಬಿಡಮ್ಮ, ನಿಮ್ದು ಅದೃಷ್ಟವೋ ಅದೃಷ್ಟ. ಹೆಂಗೋ ಎಲ್ಲನೂ ತಗೊಬಿಟ್ಟು ಬರ್ತಾ ಇದ್ದೀರಾ. ಇಲ್ಲವಾ ಕಾರ್ ಬಂತಾ? ಪುರೋಹಿತ್ರೆ, ಅಮ್ಮ ಯಾಕೋ ಅಂದರೆ ಹೊಸ್ದಾಗಲ್ವಾ ಕಾರ್ ಡ್ರೈವಿಂಗ್ ಮಾಡ್ಕೊಬಿಟ್ಟು ಬರೋಕ್ಕೆ ಹೊಸಿ ತಡ ಆಗ್ಬೋದು. ಫೋನು ಮಾಡ್ತೀನಿ, ಇನ್ನೇನು ಬರ್ತಾರೆ ನಾ ಎಲ್ಲವರ ಕೇಳ್ತೀನಿ ರೀ. ಕೇಳವ ಹೊಸಿ ಸರ್ನ ಕೇಳು. ನಾನು ಬೇರೆ ಕಡೆ ಪೂಜೆಗೆ ಬೇರೆ ಒಪ್ಕೊಂಡಿದ್ದೀನಿ, ಹೋಗ್ಬೇಕು. ನೀವು ಕಾರ್ ಪೂಜೆ ಮಾಡ್ಕೊಡಿ ಪುರೋಹಿತ್ರಿ ಅಂದ್ರಲ್ಲ, ಅದಕ್ಕೆ ಕಾರ್ ಪೂಜೆ ಮಾಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನಾನು ಬೇರೆ ಕಡೆ ಪುರೋಹಿತ್ಗೆ ಇತ್ತು, ಹೋಗ್ಬೇಕಿತ್ತು. ಒಂದು ನಿಮಿಷ ಇರಿ, ಮಾಡಿ ಕೇಳ್ತೀನಿ. ಮಾಡ್ತಾಳೆ ಇರಿ. ಪಾಪ ನಿಮ್ಗೆ ತಡ ಆಯ್ತದೇನೋ. ಪಾಲ ಅವ್ರು ಬಂದ ಮೇಲೆ ಸುಮ್ಮನೆ ಆಮೇಲೆ ಅಮ್ಮಗಣಕ್ಕೆಲ್ಲ ಶುರುವಾಗ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಪರವಾಗಿಲ್ಲ ಬಿಡಿ. ನೋಡಿದೆ ಮನೆಯಾಳಿ ಕಾರ್ ತಗೊಬಿಟ್ಟು ಗೊತ್ತಿರೋದು. ಎಲ್ಲಿಂದ ಬರ್ತದೋ ಏನು ಕತ್ತಿಯೋ ಕಾರ್, ನನಗಂತೂ ಗೊತ್ತಿಲ್ಲ. ಏನೋ ಎಲ್ರೂ ಸಂದಕ್ಕೆ ತಂತಂದು ಮೆರಿತಾವ್ರಿ. ನಾವು ನೋಡು ಇಷ್ಟ್ರಾಗೆ ನಿನಗೆ ಪುಡತ್ತಾಗಿ ಏನು ಬಾಳೋ ನಮ್ದಂತೂ. ಆ ಶಾರದಿ ಬಾಳೆ ನಿನ್ನೆ ಎಷ್ಟೋ ಆಸೆ. ಕಾರ್ ಬರ್ತಂತೆ ಕಣ್ ತುಂಬ ನೋಡ್ಕೊಂಡು ಹೋಗನ್ಬಿಡು. ಇನ್ನೇನು ಇವಳು 45 ಲಕ್ಷ ರೂಪಾಯಿ ತಂದಿದ್ಲು, 43 ಏನೋ. ಇನ್ನು ಆ ಶಾರದಿ ಏನಿಲ್ಲ ಅಂದ್ರೆ ಒಂದು 15-20 ದಿನ ತತ್ತಾಳೆ. ತೊರ್ದೆ ನೀನು ತಂದೆ ತತ್ತಾಳೆ ತಗ. ಪುರೋಹಿತ್ರೆ, ನಮ್ಮ ಅಮ್ಮನ ಫೋನ್ ಸುಚುಡಾಪ್ ಅಂತ ಬತ್ತೈತೆ. ನಮ್ಮ ಅಪ್ಪನ ಫೋನ್ ಹಾಕಿದ್ರೆ ನಮ್ಮ ಅಪ್ಪ ಫೋನ್ ಏನು ಎದುತ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಬುಡಿ ಬರ್ತಾರೆ ಅಂತ ಅನ್ನಿಸ್ತದೆ. ಇಲ್ಲ ಮಂತಕ್ಕೆ ಹೋಗಿರಿ, ಒಂದು 1/4 ಗಂಟೆ ಬಿಟ್ಕೊಂಡು ನಾವೇನೇ ಕರಿತೀವಿ. ಅಂದರೆ ನಮ್ಮ ಅಪ್ಪ ಎಲ್ಲೋ ಡ್ರೈವಿಂಗ್ ಮಾಡ್ತಾ ಇರ್ತದೆ ಕಾರ್ನ, ಅದಕ್ಕೆ ಎತ್ತಿರಕ್ಕಿಲ್ಲ. ಈ ನಮ್ಮಮ್ಮ ಎಲ್ಲೋ ಚಾರ್ಜ್ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿರ್ತದೆ ಅನ್ನಿಸ್ತದೆ. ಅದಕ್ಕೆ ಸುಚುಡಾಪ್ ಅಂತ ಬತ್ತಾಯ್ತು. ಪುರೋಹಿತ್ರೆ ಹೋಗಿ ಇನ್ನೊಂದು 1/4 ಗಂಟೆ ಕಾಯಿರಿ, ನಾನೇ ಬಂದ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ನಿಮ್ಮನ್ನ. ಪಾಪ ನೀವು ತಾನೇ ಈಚೆ ಕಡೆ ಇಲ್ಲಿ ಎಷ್ಟೊತ್ತು ನಿಂತ್ಕೊತೀರಾ? ಸರಿ ಆಯಿತು ಕಣಮ್ಮ, ಆಯಿತು. ಅದೇ ನಿಮ್ಮಮ್ಮ ಎಲ್ಲೋ ಹಾಕೊಂಡಿಲ್ಲ ಅನ್ನಿಸ್ತದೆ ಚಾರ್ಜ್. ಹೇಳು ಹೋದ್ರೆ ಹೋಗ್ಲಿ ಬಿಡು, ಚಾರ್ಜ್ ಹಾಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ. ನಿಮ್ಮಮ್ಮ ಬರಲಿ ಇರು. ನಾನು ಕೇಳಿದ್ದಲ್ಲ 30 ಸಾವಿರ ಕೊಡು ಅಂತ ಹೇಳ್ಬಿಟ್ಟು 3 ದಿನ ಕೊಡ್ತೀನಿ ಅಂತ ಹೇಳಿದ್ದೆ. ಅಯ್ಯೋ ನೀವು ಯಾಕೆ ಇಲ್ಲಿ ಬರಕೋದ್ರಿ? ನಾನು ಕೊಡ್ತೀನಿ, ಹೋಗಿ ಕೊಡ್ತೀನಿ. ಯಾರತ್ತೆ ಇವರು? ಅದು ಹೇಳ್ತೀನಿ ಬಿಡು, ನೀವು ಹೋಗಿ. ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಹುಡುಕೊಂಬಿಟ್ಟು ಬಂದ್ಬಿಟ್ಟಿದ್ದೀರಾ ಕಾಸನ್ನ. ಬರೀ 3 ದಿನ ಟೈಮ್ ಕೊಟ್ಟಿದ್ದೆ, 3 ದಿನ ಕೊಟ್ಬಿಡ್ತೀನಿ ಅಂತ ನೀನು ಹೇಳ್ದೆ. ನಾನು ಈಗ ಕೊಡ್ತೀಯ ಈಗ ಕೊಡ್ತೀಯ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ಆದರೆ ನೀನು ಏನು ಕೊಡ್ಲಿಲ್ವಲ್ಲ, ಅದಕ್ಕೆ ಬಂದಿದ್ದೀನಿ. ಇವತ್ತು ಸಂಜೆ ಗಂಟೆ ಕಾಯ್ತೀನಿ. ಕೊಡ್ಲಿಲ್ಲ ಅಂತಂದರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಷ್ಟೇನೆ. ಯೋಚನೆ ಮಾಡು, ಜಾಸ್ತಿ ತಡ ಮಾಡಕ್ಕೆ ಹೋಗ್ಬೇಡ. ಆಯ್ತು ತಂದು ಕೊಡ್ತೀನಿ. ಯಾರತ್ತೆ ಅವನು? ಇವಂತಾಗ ನೀವೇನಾರ ಸಾಲಾಗಿಲ್ಲ ಮಾಡ್ಬಿಟ್ಟಿದ್ರೆ ಏನು ಹಿಂಗೆ ಅವಾಜ ಕೇಳ್ತಾನಲ್ಲ? ಕ್ಯಾಕ್ರಸ್ ಮಕ್ಕಳಿಗೆ ಬೇಕಿತ್ತು. ನಮ್ಮನ್ನ ಏನು ಅನ್ಕೊಂಡವ್ರೆ? ನಾವು ಸಾವುಕಾರು ಮನೆತನ, ನಾವಂಗೆಲ್ಲ ಅನ್ನಿಸ್ಕೋಬಾರ್ದು ಕಣತ್ತೆ ನಾವು. ಅಯ್ಯೋ ಅದೊಂದು ಅಡ್ಕತೆ. ನಿಂಗೆ ಆಮೇಕಿಂದ ಹೇಳ್ತೀನಿ, ಸುಮ್ಕಿರು. ಇವಾಗೆಲ್ಲ ಹೇಳೋಕ್ಕಾಗಕ್ಕಿಲ್ಲ. ನೀನು ಸುಮ್ಮನೆ ಇದ್ಬಿಟ್ರೆ ಆಯ್ತು ನೀನು. ಹೀಗೆ ಆ ವಿಚಾರ ಎಲ್ಲ ಬೇಡ. ಅದಕ್ಕೆ ಹೇಳಿದ್ದು ನಿಮ್ಮ ಅಮ್ಮಂತಾಗೆ ಇದು ಕಟ್ಟಕ್ಕೊಂದು 30 ಸಾವಿರ, ಈಗ ಈ ಅಪ್ಪನ ಕೊಡಕ್ಕೊಂದು 30 ಸಾವಿರ ರೂಪಾಯಿ ಇಸ್ಕೊಡು, ಹೆಂಗನ ಮಾಡಿ ನಿಧಾನಕ್ಕೆ ತೀರಿಸ್ತೀನಿ ಅಂತ ನಾನು ಅದಕ್ಕೇ ಹೇಳಿದ್ದು. ನೋಡು ಹೆಂಗನ ಮಾಡ್ಬಿಟ್ಟು ಒಂಚೂರು ಅಡ್ಜಸ್ಟ್ ಮಾಡಿ ನಿಮ್ಮ ಅಮ್ಮಂತಾಗ ಇಸ್ಕೊಡು. ಕಾರೊಂದು ಎಲ್ಲನೂ ಮನಗೋಗಿ ತಕ್ಷಣ ಏನೇ ಇಸ್ಕೊಡು, ಮರಿಬೇಡ. ಆಯ್ತು ಹೇಳಿಯತ್ತೆ. ನಮ್ಮಮ್ಮ ದೇವರನ್ನೇ ಕೊಡ್ತದೆ, ಕೊಡ್ದಂಗೆ ಎಲ್ಲೂ ಆಯ್ತದೆ ಹೇಳಿ. ನನಗೆ ಕಷ್ಟಕ್ಕೆ ಅಂದರೆ ನಮ್ಮಮ್ಮ ಮುಂಚಿತವಾಗಿ ಏನೇ ಬಂದ್ಬಿಟ್ಟು ಕಷ್ಟಕ್ಕೆ ಆಯ್ತದೆ. ಬುಡಿ ಹೇಳ್ತೀನಿ.
ಇವ್ರಿಗೆಲ್ಲ ಕಾಸು ಎಲ್ಲಿಂದ ಬರ್ತದೆ ಅಂತ ನಾವು ಕೂಲಿ ನಾಲಿ ಮಾಡ್ತೀವಿ, ನಮ್ಮಂಥವ್ರು ಕಾಸು ಬರೋಕ್ಕಿಲ್ಲ. ಈ ಕುಂತಿದ್ದ ಜಾಗದಾಗೆ ಒಳ್ಳೆ ಆಟ ಆಡ್ತಾರೆ, 10 ಪೈಸದ ಮೈ ಬಗ್ಸ್ಬಿಟ್ಟು ಕ್ಯಾಮೆ ಮಾಡೋಕ್ಕಿಲ್ಲ. ಇವ್ರಿಗೆಲ್ಲ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಏನೇನೋ ಮಾಡ್ತಾರೆ ಖತರ್ನಾಕ್ ಕೆಲಸಗಳ. ನಮಗಂತ ಖತರ್ನಾಕ್ ಕೆಲಸಗಳೆಲ್ಲ ಮಾಡಕ್ಕೆ ಬರ್ಬೇಕಲ್ಲವ, ತಲೆ ಇಲ್ಲ. ಏನೋ ಇವ್ರು ದುಡ್ಡುಗಳ ಮೇಲೆ ದುಡ್ಡುಗಳು ಇವ್ರಿಗೆ ಬಿಡು. ಅಲ್ಲಿ ನೋಡಿ ನಡ್ಕೊ ಬತ್ತಾವಳು ಶಾಂತಿ. ಅಮ್ಮ ಬಂದ, ನೀನು ಹೇಳ್ದಂಗೆ ನೀನು ನೋಡು ಆರಾಗಿರ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಸ್ವೀಟ್ ಬಾಕ್ಸ್ ಇಲ್ಲಿ ಕೇಳಿದೆ, ಇಲ್ಲೆಲ್ಲ ಸಂದಕ್ಕಿರಕ್ಕಿಲ್ಲ ಸ್ವೀಟ್ ಬಾಕ್ಸು, ಪ್ಯಾಟೆಯಿಂದನೇ ತರನ್ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾದೆ ಕಣಮ್ಮ. ಯಾಕಮ್ಮ ನಡ್ಕೊಬಿಟ್ಟು ಬರ್ತಾ ಇದೆಯಾ? ಇಲ್ಲಿಗೆ ಕಾರ್ ಬರೋದಲ್ಲ, ಇಲ್ಲಿಗೆ ತಗೊಬಿಟ್ಟು ಬಾ, ಇಲ್ಲೇ ಪೂಜೆ ಮಾಡ್ತಾನೆ. ಪುರೋಹಿತರು ಇಷ್ಟೊತ್ತು ಇಲ್ಲೇ ಇದ್ರು, ಇವಾಗ ಒಂದು ಕ್ಷಣ ಆಯ್ತು ಅಷ್ಟೇನಿ ಹೋದ್ರು ಅವ್ರು. ಇಲ್ಲೇ ನೀನೇ ಇದ್ರು ಕಣಮ್ಮ. ಬಾ, ಎಲ್ಲಿ ಕಾರು? ಹಾಳಾದ ನನ್ನ ಮಗ ನಿಮ್ಮ ಅಪ್ಪ ಕಾರ್ ಕೊಡಿಸ್ತೀನಿ ಅಂತ ಹೇಳ್ದ. ಆಮೇಕಿಂದ ಇಲ್ಲಿರು ಅಂತ ಹೇಳ್ಬಿಟ್ಟು ಅಲ್ಲಿರು ಅಂತಂದ. ಅಲ್ಲಿ ಬೆಳಗ್ಗೆಯಿಂದ ಕಾಯ್ಕೊಂಡು ಕುಂತೀವಿ, ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆಯಿಂದ ಕಾಯ್ಕೊಂಡು ಕುಂತ್ಕೊಂಡ್ರು. ಆಮೇಲೆ ಅತ್ತೆ ಫೋನ್ ಹಾಕಿದ್ರೆ ಅತ್ತೆ ಫೋನ್ ಸುಚ್ಚುಡಾಪು, ಕಾರ್ ನೋಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೆಟ್ಟಗೆ ಇವಯ್ಯ ಬಸ್ ಹತ್ಕೊಂಡು ಮನೆಗೆ ಬಂದ್ಬಿಟ್ಟವ್ನಿ. ನಾನು ಅಲ್ಲೇ ಯೋಸತ್ತು ಬ್ಯಾಂಕ್ ಮುಚ್ಚ ಗಂಟೆ ಕಾದಿವ್ನಿ. ನಾನು 4:15 ಗಂಟೆ ಬರಲೇ ಇಲ್ಲ. ಫೋನ್ ಹಾಕಿದ್ರೆ ಫೋನು ಎತ್ತುತ್ತಿಲ್ಲ, ಏನು ಮಾಡ್ತಿಲ್ಲ. ನಾನು ಏರುಕೀಗ ಈ ಬಸ್ಸು 5:15 ಬಸ್ ಹತ್ಕೊಂಡು ನೆಟ್ಟು ಬಂದ್ಬಿಟ್ಟೆ ಇಲ್ಲಿಗೆ. ಅಯ್ಯೋ ಲೋಪರ್ ನನ್ನ ಮಗ ಇದ್ದ ನಿಮ್ಮ ಅಪ್ಪ ಮಂತಕ್ಕೆ ಹೋಗನಿ ಅಂತ ಈಗ ಅದಕ್ಕೆ ಮಂತಕ್ಕೆ ಹೋಯ್ತಾ ಇದ್ದೀನಿ. ಅಮ್ಮ ಹಂಗಾರ ಕಾರು ಇಲ್ಲ, ಎಂಥದ್ದು ಇಲ್ಲ. ಲೋಪರ್ ನನ್ನ ಮಗ ನಿಮ್ಮ ಅಪ್ಪ ಕೊಡ್ಸಿದಿರ್ತಾನೆ ತಗೊಬಿಟ್ಟು ಬರಕ್ಕೆ. ನಾನು ಕಾಯ್ಕೊಂಡೆ ಇವ್ನಿ, ನಿಮ್ಮ ಅಪ್ಪ ಕೊಡಿಸ್ತಾನೆ ತಗೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಕಾದು ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ನಿಮ್ಮ ಅಪ್ಪ ಬರಲಿಲ್ಲ, ಅದಾಗಲಿಲ್ಲ, ಏನು ಮಾಡೋಕ್ಕೈತದೆ? ನಾನು ತಾನೇ ನಿನ್ನೆ ಅದಕ್ಕೆ ನೆಟ್ಟಗೆ ಬಂದಿನಿ. ಇರು ಮಂತಗೋಗಿ ಚೊಪ್ಪಿ ತಗೊಂಡು ಎಕಡೆ ತಗೊಂಡಲ್ಲ ಗಾಳಿ ಬಿಡಿಸ್ಬಿಟ್ಟು ಮೆಟ್ ತಗೊಂಡು ಹಾಕಿದ್ರೆ ಅವಾಗ ಬುದ್ಧಿ ಬರ್ತದೆ ನಿಮ್ಮ ಅಪ್ಪಂಗೆ. ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಅವಾಗೇನೇ ಪಾಪ ನೀವು ಆರಾಗಿರೆಲ್ಲ ತಗೊಬಿಟ್ಟು ಬಂದಿರಂಗಿದ್ದೀರಾ? ಇದೇನೇ ಇದು ಹಿಂಗಾಯ್ತು? ಕಾರಾಗ ಬತ್ತಾಳೆ ಅಂತಂದರೆ ಇದೇನು ನಡ್ಕೊಬಿಟ್ಟು ಬತ್ತಾಳಲ್ಲ? ಏನಾಯ್ತಾ ಏನು ಕತೆನೋ ಅಲ್ವೇ? ಹ್ಞೂ ಕಣವ, ಏನಾಯ್ತಾ ಏನೋ ಬೈಕತ್ತಾವಳೆ, ಗಂಡನ ಬೈಕತ್ತಾವಳೆ. ಏನೋ ಇವತ್ತು ಕಾರ್ ಬರೋಕ್ಕಿಲ್ಲ ಅಂತೇನೋ ಏನೋ. ಊರು ಮುಂದಾಗ ಮತ್ತು ಆರ ಹಿಡ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡು ಹೊಡ್ದು ಮಗಳು. ಈಗ ನೋಡಿದ್ರೆ ಹಿಂಗೆ ಹೇಳ್ತಾವ್ರೆ. ಏನೋ ಕಣಮ್ಮ, ಇವ್ರ ಯೋಗ್ಯತೆ ನಮ್ಗೇನು ಗೊತ್ತಾಯ್ತದೆ ಹೇಳು? ಏನೇನು ನಾಟಕಗಳಾಡ್ತಾರೋ ಏನೇನು ಕತೆನೋ? ಇಲ್ಲ ಬಿಲ್ಡಪ್ಪೆ ತಗೊಂಡಿದ್ಲೇನೋ ತತ್ತೀನಿ ಅಂತ ಹೇಳ್ಬಿಟ್ಟು ಬೀಗ್ತಾರ ಮುಂದೆ. ಬೀಗ್ತಿ ಬಂದಾಗ ಮೊದಲು ಹೆಂಗಿದ್ಲು ಕಣಕ್ಕ, ಕತ್ತು ತುಂಬ ಇಷ್ಟಪದ್ದು ಸರ ಹಾಕ್ಕೊಂಡು ಸಂದಕ್ಕಿದ್ಲು. ಇವಾಗ ನೋಡ್ದ ಒಳ್ಳೆ ಮಕ ನೋಡೋಕ್ಕಾಗಿಲ್ಲ. ಕಿವಿನಾಗೂ ಕತ್ತಾಗೂ ಏನೇನೂ ಇಲ್ಲ, ಎಲ್ಲ ಖಾಲಿ. ಅವಾಗ ಒಂದು ಜುಟ್ಟು ಹಾಕೊಂಡು ಹೆಂಗೆ ಮೆರೆಯೋಳು, ಇವಾಗ ಒಳ್ಳೆ ಹೆಂಗವಳು ನೋಡೋಕ್ಕೆ. ಏನೇನು ನಡೀತಾಯ್ತು ಅವ್ರ ಮನೆ ಒಳಗಡೆ ನಮ್ಗೇನಾಗ ಗೊತ್ತಾಯ್ತದೆ? ಮ್ಯಾಲ್ ನೋಡಿ ನಾವು ಸಂದಕ್ಕವ್ರು ಅನ್ಕೋತೀವಿ. ಒಳಗಡೆ ಉಳುಕು ಯಾರಿಗೆ ಗೊತ್ತಾಯ್ತದೆ? ಮ್ಯಾಲ್ಗಡೆ ತಳುಕು, ಒಳಗಡೆ ಉಳುಕು. ಏನು ಮಾಡೋಕ್ಕಾಯ್ತದೆ ಬಿಡು, ನೋಡಾನೆ. ಅಯ್ಯೋ ಅಮ್ಮ, ಕಾರ್ ಬರ್ತದೆ ಅಂತ ಎಲ್ಲರಿಗೂ ಬಿಲ್ಡಪ್ ಕೊಟ್ಕೊಂಡು ಬೇರೆ ಬಂದಿದ್ದೆ. ಕಾರು ಬರ್ತದೆ ಸುಮ್ಕಿರು, ಇವತ್ತಲ್ಲ ನಾಳೆ ಬಂದೇ ಬರ್ತದೆ ಕಾರು. ನಾಳೆಗೆ ತಗೊಬಿಟ್ಟು ಬಂದ್ರಾಯ್ತೀನಿ, ಏನು ಮಾಡೋಕ್ಕಾಯ್ತದೆ? ಮನೆಗೆ ಬಂದು ನಿಮ್ಮ ಅಪ್ಪನೆಲ್ಲ ಕೇಳಬೇಕು. ಸರಿ ಇರು ತಗೊಬಿಟ್ಟು ಮಾತಾಡ್ಕೊಬಿಟ್ಟು ಬರ್ತೀನಿ. ಸೊಸೆ ಕೇಳಿ ನಂದೊಂಚೂರು. ಅಮ್ಮ ಅದು ನಮಗೊಂದು 70,000 ರೂಪಾಯಿ ಕಾಸು ಬೇಕಿತ್ತು ಕಣಮ್ಮ, ಹೊಸಿ ಬೇಕಿತ್ತು. ಅದಕ್ಕೆ ನಿನಗೆ ಹೆಂಗಿದ್ರು ಬೇಜಾನ್ ಲಕ್ಷ ದುಡ್ಡು ಬರ್ತೈತಲ್ಲ, ನಿನಗೇನು ಕಷ್ಟ ಇಲ್ವಲ್ಲ, ಅದಕ್ಕೆ ನಿನಗೆ ಒಂದು 70,000 ದುಡ್ಡು ಕೊಟ್ಟರೆ ಸರಿ ಆಯ್ತದಮ್ಮ. ನೀನು ಕೊಡ್ದಂಗೆ ಇನ್ನು ಯಾರು ಕೊಡ್ಲೆ ಕಾಸನ್ನ? ಬಾ, ನಿಮ್ಮ ಅಜ್ಜು 55 ಲಕ್ಷ ರೂಪಾಯಿನೋ ಡ್ರಾ ಮಾಡ್ಕೊಬಿಟ್ಟು ಬಂದವಳಂತೆ. ಕಾಸ ಬ್ಯಾಂಕಿಗೆ ಬಂದಿದ್ಲು, ಏನಾಯ್ತೋ ಎತ್ತಾಯ್ತೋ ನೋಡ್ಬೇಕಲ್ವಾ? ಬಾ ಹೋಗ್ಬಿಟ್ಟು ಕೇಳ್ಕೊಂಡು ದುಡ್ಡ ನಿಮಗೂ ಕೊಡಿಸ್ತೀನಿ. ಬಾ, ನಾನು ಕಾರಿಗೆ ಬೇರೆ ದುಡ್ಡು ಇಸ್ಕೋಬೇಕು. ನಾನು ಹೇಳಿಲ್ವತ್ತೆ ನಮ್ಮ ಅಮ್ಮಂಗೆ ನಾನು ಅಂದರೆ ಪಿರಾಣ ಅಂತ ಹೇಳ್ಬಿಟ್ಟು. ಯಪ್ಪ ಬೀಗ್ರೆ, ನೀವು ಕೊಡ್ತೀನಿ ಇದಕ್ಕೆ ಈಗ ಸಮಾಧಾನ ಆಯಿತು. ನಂದು ನಿನ್ನ ಮಗಳದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಗ್ಬಿಟ್ಟೈತೆ. ಯಾರನ್ನ ಕೊಡ್ತಾರೋ ಕೊಡೋಕ್ಕಿಲ್ವ ಅಂತ ಗಾಬರಿ ಆಗೋಗ್ಬಿಟ್ಟಿತ್ತು. ನೀವು ಕೊಡ್ತೀನಿ ಅಂತ ಹೇಳಿದಕ್ಕೆ ಸಮಾಧಾನ ಆಯಿತು. ಬನ್ನಿ ಮತ್ತೆ ತಗೋಗ್ಬಿಟ್ಟು ಇಸ್ಕೊಳ್ಳಿ. ಕಾರೇನು ಬಿಡಿ, ಇವತ್ತಿಲ್ಲ ಅಂದರೆ ನಾಳೆ ಬೋದಲ್ಲ, ಇನ್ನೇನಂತೆ. ನಾವು ಬರ್ತೀವಿ, ಬೇಕಾದ್ರೆ ನನ್ನ ಮಗನೂ ಕರ್ಕೊಬಿಟ್ಟು ಬರ್ತೀನಿ. ಬನ್ನಿ ಹೋಗ್ಬಿಟ್ಟು ಎಲ್ಲನೂ ಹೆಂಗೋ ತಗೊಬಿಟ್ಟು ಬರೋಣ ಹೊಸ ಕಾರ್ನ. ಇವಾಗ ಬನ್ನಿ ಹೋಗ್ಬಿಟ್ಟು ದುಡ್ಡದು ಒಂಚೂರು ಅರೇಂಜ್ ಮಾಡ್ಬಿಟ್ಟು ಕೊಡಿವ್ರಂತೆ. ಸರಿ ಆಯ್ತು, ಬನ್ನಿ ಬೀಗ್ರೆ. ಇವತ್ತು ಟೇಮ್ ಸರಿ ಇಲ್ವಂತೆ ಇವತ್ತಿನ ದಿನ, ಅದಕ್ಕೆ ನೀನು ನಾಳೆನೋ ನಾಡದ್ದು ಯಾವಾಗಾದ್ರೂ ತಗೊಬಿಟ್ಟು ಬರೋಣ ಅಂತ ಹೇಳಿದ್ರಂತೆ. ಅಲ್ಲಿ ಕಾರ್ ಶೋರೂಮಾಗೆ ನೀ ಹೇಳಿದ್ರಂತೆ ಚೆನ್ನಾಗಿಲ್ಲ ಇವತ್ತು ದಿನ, ನಾಳೆ ತಗೊಂಡೋಗ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅಮ್ಮ ವಾಪಸ್ ಬಂದಂತೆ. ನಾಳೆಗೆ ಕೊಡಿಸ್ತೀವಿ ಬಿಡಿ ನಿಮಗೆ ಸ್ವೀಟ. ಏನೇ ಅಮ್ಮ ಸ್ವೀಟು ಕಾಯ್ಕೊಂಡು ನಿಂತಿದ್ರು.